ರಾಜಪ್ಪಣ್ಣ ಇದು ಮಾಡಲ್ಲ ಸರ್ಕಾರ ಕಳಿಸ್ಯಾರ ಲವ್ ಲೆಟರ್ ಇವರು ಅಂದೇಕಿ ಮಾಡಿದ್ರಂದ್ರೆ ಕೃಷ್ಣನ ಜನ್ಮಸ್ಥಳ ರೆಡಿ ಅದ ಏನ್ ಚಿಂತೆ ಮಾಡ್ಬೇಕು ಅಲೆಮಾರಿ ಜನಾಂಗಗಳು ಬಹಳ ಪ್ರತಿ ಕ್ಯಾಪಿಟಲ್ ಸಿಟಿಯಲ್ಲಿ ಅದಾರು ಕೆಲವೊಂದು ನಮ್ಮ ಸಮಾಜದಲ್ಲಿ ಇನ್ನೊಂದು ಸಭೆ ಎಲ್ಲಾ ಸಮಾಜದವ್ರು ಹೊರಗದ ಈಗ ಅಲ್ಲಿ ನಾ ಇದ್ದೇ ಹೇಳ್ತೀನಿ ನಿಮ್ಮೂರ 2024 ಯಾರ್ಯಾರು ವೋಟರ್ ಲಿಸ್ಟ್ ಇತ್ತು ಅವರಿಗೆಲ್ಲರಿಗೆ ಪ್ರಿಂಟೆಡ್ ಅಪ್ಲಿಕೇಶನ್ ಕೊಡ್ತಾ ನೀವು ಆ ಅಪ್ಲಿಕೇಶನ್ ತಗೊಂಡವ್ರು 15 ದಿಂದ ಇನ್ನ ಯಾರು ವಾಪಸ್ ಕೊಟ್ಟಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದ ಆ 15 ದಿಂದ ಯಾರು ವಾಪಸ್ ಕೊಟ್ಟಿಲ್ಲ ಅವ್ರಿಗೆ ಮತ್ತೆ ಹೋಗಿ ಭೇಟಿ ಆಗ್ಬೇಕು ನೀವು ಕರಡು ಪಟ್ಟಿ ಪ್ರಕಟ ಆಗ್ತದಲ್ಲ ಕರಡು ಪಟ್ಟಿ ಪ್ರಕಟ ಆದಾಗ ಇವ್ರ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಸಂಗಣ್ಣನ ಮನೆಯಲ್ಲಿ 10 ಓಟ್ ಇದ್ದು 8 ಓಟ್ ಬಂದಾವ ಇನ್ನ 2 ಓಟ್ ಎಲ್ಲಿ ಹೋಗ್ಬೇಕು ನೀವು ನೋಡ್ಬೇಕು ಓದ್ದಾಗ ಗೊತ್ತಾಗ್ತದ ಕರಡು ಪಟ್ಟಿ ನೋಡ್ರಿ ಅವಾಗ ಬಂದಿಲ್ಲ ಅಂದ್ರೆ ಅವ್ರು ಹಿಂದಲ್ಲಿ ಹುಡ್ಕೊಂಡು ಹೋಗಿ ಹೇಳ್ಬೇಕು ನೀ ನಮ್ಮಲ್ಲಿ ಬರ್ತಿಲ್ಲ ಅಂತ ಅವಾಗ ಹೇಳ್ತಾನವ ಇಲ್ಲೋ ಅಣ್ಣ ನಿನ್ನ ಊರಾಗಿತ್ತು ನಾ ಗುಲ್ಬರ್ಗದಾಗ ಅಂತ ಅವಾಗ ನೀ ರಿಕ್ವೆಸ್ಟ್ ಮಾಡ್ಬೇಕು ಗುಲ್ಬರ್ಗದಾಗ ಬೇಡಪ್ಪ ನಮ್ಮೂರಿಗೆ ಬಾ ಅಂತ ರಿಕ್ವೆಸ್ಟ್ ಮಾಡ್ರಿ ಇಲ್ಲ ಒಂದ್ ವೇಳೆ ಅಲ್ಲೇ ಅಂದ್ರೆ ಅಲ್ಲಿ ಇಲ್ಲ ಅದಕ್ಕೇನದು ಅಲ್ಲಿನೂ ಬಿಜೆಪಿಗೆ ಓಟ್ ಹಾಕ್ತಾರ ಅವ್ರು ಚಿಂತೆ ಮಾಡ್ತೀನಿ ಇದಾಗ ನಿಮ್ ವೋಟರ್ ಲಿಸ್ಟ್ ನ ಹೆಸರು ಬರ್ಸ್ಬೇಡಣ್ಣ ದಯವಿಟ್ಟು ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಾಗೆ ಹೆಸರು ಬರ್ಸೋದ್ ನೀವು ರಿಕ್ವೆಸ್ಟ್ ಮಾಡ್ಬೋದೇ ಮತ್ತೆ ಇಲ್ಲಿನೂ ಮತ್ತೆ ಎಲ್ಲಾರ ನಮ್ಮವನೇ ಕೇಳಿ ಕೇಳು ಅಣ್ಣ ಕೇಳು ಇಲ್ಲಿನೂ ನಮ್ಮವನೇ ಅಣ್ಣ ಇಲ್ಲಿನೂ ಬಿಜೆಪಿಗೆ ಹಾಕ್ತಾರ ಬೆಂಗಳೂರದಾಗೂ ಬಿಜೆಪಿ ಹಾಕ್ತಾನ ಎರಡು ಕಡೆ ಇಟ್ಕೊಂತ ಹೇಳಿ ಮತ್ತೆ ಅವ್ರಿಗೆ ಜನ್ಮ ಮತ್ತೆ ಅವ್ರಿಗೆ ಬೇರ್ಕೊಳ್ಳಾಗ ನಾವು ಶಾಸಕರು ಹೋಗ್ಬೇಕಂತ ಹಂಗ ನಡೆಯಲ್ಲ ಎಲ್ಲರ ಓಟ್ ಹಾಕ್ಲಿ ಅವ್ರು ಬಿಜೆಪಿಗೆ ಒಂದೇ ಓಟ್ ಹಾಕ್ಬೇಕು ಒಂದೇ ಕಡೆಗೆ ಇರ್ಬೇಕು ಯಾಕಂದ್ರೆ ಮತ್ತೆ ನೀವು 290 ಮಂದಿ ಶಾಬಾದಲ್ಲಿ ಬಂದಿರಿ ಇಲ್ಲಿ ಬಂದಿರಿ ನೀವೆಲ್ಲರೂ ಅದರ ಸಹಿ ಮಾಡಿ ನಿಮ್ಮ ಫಾರ್ಮ್ 5 ನಾವು ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಕೊಟ್ಕೊಳಕ ಅದು ಅಪ್ರೂವಲ್ ಆಗೋಳಕ್ ನೀವು ಅಧಿಕೃತವಾಗಿ BLA 2 ಆಗ್ತೀರಿ ಈಗ ನಾವು ಪಕ್ಷದಿಂದ ನೇಮಕ ಮಾಡಿರ್ತಕ್ಕಂಥ BLA 2 ನೀವು ಆಗಿರಿ ಆದ್ರೆ ಅಧಿಕೃತ ಯಾವಾಗ ಆಗ್ತದಂದ್ರ BLA 1 ನೀವು ಎಲ್ಲರನ್ನ ಮಾಡಿದವರಿಗೆ ಅವ್ರು ಸೀಲ್ ಹೊಡೆದು ಅದ್ರ ಮೇಲೆ ಸೈನ್ ಮಾಡಿ ಅವ್ರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಟ್ಟು ಅಲ್ಲಿ ಅಪ್ರೂವಲ್ ಆಯ್ತಪ್ಪ ಅವಾಗ ನೀವು BLA 2ಗಳಾಗ್ತೀರಿ BLA 2ಗಳಿಗೆ ಒಂದು ID ಕಾರ್ಡ್ ಕೊಡ್ತೀವಿ ನಾವು ನೀವು ನೇರವಾಗಿ ನಿಮ್ಮ ಶಾಸಕರು ಹೇಳೋದನ್ನು ಕೇಳಲ್ಲ ನಾ ಜಿಲ್ಲಾಧ್ಯಕ್ಷರು ಕೇಳಲ್ಲ BLA 2ಗಳು ಹೇಳೋದ್ರ ಮಾತನ್ನ BLOಗಳು ಕೇಳ್ತಾರ BLO ಬೂತ್ ಲೆವೆಲ್ ಆಫೀಸರ್ BLA ಬೂತ್ ಲೆವೆಲ್ ಏಜೆಂಟ್ ನೀವೆಲ್ಲರೂ ಬೂತ್ ಲೆವೆಲ್ ಏಜೆಂಟ್ರು BLA ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಪಾರ್ಟಿಗಳಿಗೆ ಇರ್ತದ ಆದ್ರೆ BLO ಕೇವಲ ಸರ್ಕಾರದಿಂದ ಮಾತ್ರ ಇರ್ತದ ಅದು ಅಂಗನವಾಡಿ ಆಶಾ ಕಾರ್ಯಕರ್ತರನ್ನು ಹೊರತುಪಡಿಸಿ ಅವ್ರು ಮೇಲ್ಪಟ್ಟವರು ಅಂದ್ರೆ ಶಿಕ್ಷಕರು ಅಥವಾ ಅದಕ್ಕಿಂತ ಮೇಲ್ಪಟ್ಟವ್ರಿಗೆ ಮಾತ್ರ BLO ಆಗಕ್ಕೆ ಅವಕಾಶ ಈಗ BLOಗಳಿಗೆ ನೀವು ಯಾವುದೇ ಮುಖಾಂತರ ಎಲ್ಲ ತಪ್ಪು ಕಂಡು ಬಂದ್ರು ರೈಟಿಂಗ್ ನಾಗ ಅರ್ಜಿ ಕೊಡ್ಬೇಕು ಅಂದ್ರೆ ರಿಸೀವ್ಟ್ ಇಟ್ಸ್ಕೋಬೇಕು ನೀವು ಯಾವಾಗ ಬೈಲಿಂದ ಹೇಳಿದ್ರಿ ಈ ಮನ್ಯಾಗ ನಮ್ಗೆ 8 ಓಟ್ ಇದ್ರಿ 4 ಓಟ್ ಬಂದಾಗ ಇನ್ನ 4 ಯಾರು ಬಂದಿಲ್ಲ ಆ ಹೆಸರುಗಳನ್ನು ಬರೆದು ಲಿಖಿತ ರೂಪದೊಳಗೆ ಕಂಪ್ಲೇಂಟ್ ದರ್ಜ್ ಮಾಡ್ಬೇಕು ಮುಂದೆ ನಿಮ್ಗೆ 15 ದಿನ ಅವಕಾಶ ಇರ್ತದ ಅವ್ರಿಗೆ ಏನಾದ್ರು ಅವ್ರ ಪುರಾವೆ ಬೇಕಂದ್ರೆ ಇವ್ರ ಹೆಸರು ಇಲ್ಲ ಮುಂಬೈ ನಗರ ಬಾಂಬೆ ನಗರ ಅದಕ್ಕೆ ತೆಗೆದಿವಿ ನೀವು ಅವ್ರಿಗೆ ಕ್ವಶನ್ ಕೇಳಲ್ಲ 2 ತಾವು ಇಟ್ಕೋಬೇಕು ಅಂತೇಳಿ ಸಾಫ್ಟ್ವೇರ್ ಹೆಂಗದಂದ್ರ ನೀವು ಮತಗಟ್ಟೆ ಒಳಗೆ ಕಾಲಿಟ್ಟ ತಕ್ಷಣ ನಿಮ್ ಫೋಟೋ ಸ್ಕ್ಯಾನ್ ಆಗಿರ್ತದೆ ನೀವು ಕೊಟ್ಟಿರ್ತಕ್ಕಂಥ ಫೋಟೋ ಆ ಫೋಟೋ ಸ್ಕ್ಯಾನ್ ಮಾಡಿ ಹೇಳ್ತದ ನಿಮ್ ಹೆಸರು ಎಲ್ಲ ಆಟೋಮೆಟಿಕ್ ಬರ್ತದೆ ಸದ್ದ ಮೊದಲ ಹೋಗಿ ಸೀರಿಯಲ್ ನಂಬರ್ 400 ಏನೂ ಇಲ್ಲ ನಿಮ್ ಸೀರಿಯಲ್ 412 ಹೆಸರದ ನೀವು ಇಂಥ ಓಟ್ ಇಂಥ ಬೂತಿಗೆ ವೋಟ್ ಹಾಕಿ ಬಂದಿರಿ ನಿಮ್ಗೆ ಇಲ್ಲಿ ಬೂತ್ ಅವಕಾಶ ಇಲ್ಲ ಅಂತ ಹೇಳಿ ಆಟೋಮೆಟಿಕ್ ಅದು ನಿಮ್ಮ ಅಕೌಂಟ್ ಕ್ಲೋಸ್ ಮಾಡಿಬಿಡ್ತದ ಈಗಲೇ ಸಮಯ ಕೂಡ ಬಹಳ ಆಗಿದೆ ತಿಳ್ಕೂರ್ ಸಾಹೇಬ್ರು ಎಲ್ಲ ರೀತಿ ತಮ್ಗೆ ಹೇಳಿದ್ರು ನಾನು 2-3 ವಿಷಯಗಳನ್ನು ಹೇಳಕ್ ಬಯಸ್ತಾ ಇದ್ದೀನಿ ವೋಟ್ ಯಾಕೆ ಜಾಸ್ತಿ ಆಗಿದ್ವು ನಡೆದಂತ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ಅದು ಆಗಿದ ತಕ್ಷಣ ಒಂದೇ ವರ್ಷದಲ್ಲಿ ಲೋಕಸಭಾ ಚುನಾವಣೆ ಬಂತು ಆ ಚುನಾವಣೆಗೆ ನಮ್ಮ ಚುನಾವಣೆಗಳ ನೋಡಿದ್ರೆ 16,600 ಮತಗಳು ಒಂದೇ ವರ್ಷದಲ್ಲಿ ಯಾರಿಗೆ ಒಂದು ಗ್ರಾಮೀಣ ಸಹಜವಾಗಿ ಎಷ್ಟೇ ವಿಚಾರ ಮಾಡ್ತಕ್ಕಂಥದ್ದು ಒಂದು ವರ್ಷದಲ್ಲಿ 16,000 ಮತಗಳು ಯಾವ ರೀತಿ ನಮ್ಮಲ್ಲಿ ಯಾರಾಗಿದ್ವು ಅದು ಯಾರಿಗೂ ಗೊತ್ತಿಲ್ಲ ಚುನಾವಣೆ ಆದಾಗ ಮಾತ್ರ ಅದು ಗೊತ್ತು ಇಡೀ ನಮ್ಮ ಲೋಕಸಭಾ 8 ವಿಧಾನಸಭಾ ಕ್ಷೇತ್ರದಲ್ಲಿ
1,38,000 ಮತಗಳು ಯಾಡ್ ಆಗ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ವಿಶೇಷವಾಗಿ ತೆಗೆದು ನೋಡಿದ್ರೆ ಎಲ್ಲ ಹೊರಗಿನವ್ರು ಬಂದು ವೋಟಿಂಗ್ ಲಿಸ್ಟ್ ಹೈದರಾಬಾದ್ನಾಗಿರೋರು, ಬೊಂಬೆಗಿರೋರು, ಪುನಾಗಿರೋರು ಅಂತವ್ರು ಬಂದು ಯಾಡ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 90% ಕಾಂಗ್ರೆಸ್ ಮತದಾರರು ಮತ್ತು ಕಾಂಗ್ರೆಸ್ ವೋಟ್ ಹಾಕ್ತಕ್ಕಂಥವ್ರೆ ಅದರಲ್ಲಿ ಯಾಡ್ ಆಗ್ತಿದ್ರು. ನಾವೆಲ್ಲ ಚುನಾವಣೆ ಮುಗಿದ ಮೇಲೆ ನೋಡಿದೆವು, ಪ್ರೆಸ್ ಮೀಟ್ ಮಾಡಿದೆವು, ಅವಾಗ ಮಾಡಿ ಏನ್ ಸಾಧ್ಯ ಅಂತ ನಮ್ಗೆ ಆಗ್ತದ ಚುನಾವಣೆ ಮುಗಿದು. ಅದಕ್ಕೋಸ್ಕರ ಇವತ್ತು BLA2 ಅಂತಂದ್ರೆ ಬಗ್ಲಿ ಸರ್ ಹೇಳಿದ್ರು ಈಗಾಗಲೇ, ನಾನು ಹೋಗಿ ಏನಾರ ಚೇಂಜ್ ಮಾಡ್ತೀನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತೆಲುಗು ಸರ್ ಇಷ್ಟೆಲ್ಲ ಇವ್ರು ಬಂದ ಚೇಂಜ್ ಮಾಡ್ತೀನಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕೃತವಾಗಿ ಸರ್ಕಾರಿ BLA2ಗಳು ನೀವು ಬಂದಿದ್ದೀರಿ, ಸರ್ಕಾರದಿಂದ ID ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಅಲ್ಲಿ ವಿರೋಧ ತೆಗೆದು ಇಡೋದು ಮಾಡ್ತಕ್ಕಂಥ ಜೊತೆ ನಿಮ್ಗೆ ಮಾತ್ರ ಸಾಧ್ಯದ, ಉಳಿದವ್ರಿಗೆ ಯಾರಿಗೆ ಸಾಧ್ಯ ಇಲ್ಲ ಅಂತಕ್ಕಂಥ. ಯಾಕಂತಂದ್ರೆ ಏನೋ BLA2 ಮಾಡಿದ್ರೆ ಸರ್ ನಮ್ಗೆ ಏನು ಕೇಳಿಲ್ಲ ಹೇಳಿಲ್ಲ, ನಮ್ಮ ಹೆಸರು ಹಂಗೆ ಯಾಕೆ ಮಾಡಿ ಅಂತಂದ್ರೆ ಅದು ನಿಮ್ಗೆ ಏನಾರ ಅದಕ್ಕೆ ತೊಂದರೆ ಇದ್ರೆ ಟೈಮ್ ಕೊಡೋದಾಗ್ಲಿದ್ರೆ, ಯಾಕಂದ್ರೆ 3 ತಿಂಗಳು ಸತತವಾಗಿ ಟೈಮ್ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಇಡೀ ಮತಕ್ಷೇತ್ರ ಚುನಾವಣೆ ನಿಮ್ಮಲ್ಲಿ 290 ನಮ್ಮ ಬೂತ್ಗಳವ, ಅವೆಲ್ಲ BLA2ಗಳಾಗೆ ಜವಾಬ್ದಾರಿ ಇರ್ತಕ್ಕಂಥವ್ರು. ನಾವೇನ್ ಮಾಡೋದು ಸಾಧ್ಯ ಆಗಲ್ಲ. ನಾನು ನಿಮ್ಗೆ ಬಿಟ್ಟು ನಾನು ಮೇಂಟೈನ್ ಮಾಡ್ಕೊಂಡು ಆಗಂಗಿಲ್ಲ, ನಿಮ್ ಕುತ್ತವ್ರು ಯಾರಿಗೂ ಮಾಡಕ್ ಸಾಧ್ಯ ಆಗಂಗಿಲ್ಲ. ಅದು ಮಾಡಕ್ ಸಾಧ್ಯ ಮತ್ತೆ ನಿಮ್ಗೆ ಮಾತ್ರ ಆಗ್ತದ. ಅದಕ್ಕೋಸ್ಕರ ತಮ್ಮೆಲ್ಲರ ಬಳಿ ವಿನಂತಿ ಮಾಡ್ತಾ ಇದ್ದೀನಿ, ಆ ರೀತಿ ಏನಾರ ಟೈಮ್ ಕೊಡಕ್ಕೆ ಹೆಚ್ಚು ಕಡಿಮೆ ಆಗ್ತದೆ, ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ನಂಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅಂತ ಏನಾರ ತಿಳಿದ್ರೆ ನಾವು ಚೇಂಜ್ ಮಾಡಿ ಬೇರೆ ಯಾರಿಗೆ ಸಮಯ ಕೊಡ್ತಾ ಅಂತವ್ರು ಆಗ್ತಕ್ಕಂಥ ಕೆಲಸ. ಯಾಕಂದ್ರೆ ಇವರು ಚುನಾವಣೆ ನಂದು ಚುನಾವಣೆ ಅಂತಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ, ಭಾರತೀಯ ಜನತಾ ಪಾರ್ಟಿ ಗೆಲ್ತಕ್ಕಂಥ ಚುನಾವಣೆ. ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಚುನಾವಣೆ ಮಾಡ್ತಕ್ಕಂಥ ಸಮಯ. ಯಾಕಂತಂದ್ರೆ ಇಷ್ಟೆಲ್ಲ ನಮಗೂ ಕೂಡ ಗೊತ್ತಿಲ್ಲ, ಅದಕ್ಕೋಸ್ಕರ ನಿಮ್ ಜೊತೆ ನಾವು ಕೂಡ ಕೂತು ಎಲ್ಲ ಕೇಳಿದ್ದೇವೆ, ಇವರು ಕೂಡ ಎಲ್ಲ ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಯಾರು ಸಮಯ ಕೊಟ್ಟು ಕೆಲಸ ಮಾಡಿಸ್ತದೆ, ನಮ್ಮ ಕ್ಷೇತ್ರ ಅನಿಸ್ತದೆ 30,000 35,000 ಮತಗಳು ಕಡಿಮೆ ಆಗ್ಬೋದು ಅಂತಕ್ಕಂಥ. ಈಗ ನೀವು ವಿಚಾರ ಮಾಡಿರಲ್ಲ, ನಾವು ಸೋತಿದ್ದೀವಿ ಲೋಕಸಭಾ ಚುನಾವಣೆ ಖಾಲಿ 24,000-25,000 ಓಟಿಗೆ ನಾವು ಸೋತಿದ್ವಿ. ಅಂದ್ರೆ 12,000-12,500 ಮತಗಳಿಗೆ ಸೋತಿದ್ವಿ. ಅದು ವ್ಯತ್ಯಾಸ ಮಾಡಿದ್ರೆ ನಮ್ಮ ಉತ್ತರ ಮತಕ್ಷೇತ್ರದ 38,000 ಆ್ಯಡ್ ಆಗಿದೆ. ಅವೆಲ್ಲ ಹೊರಗಿಲ್ಲ ಅಲ್ಲೇ ಇರ್ತಾವ ಅಂತಂದ್ರೆ ನಾವು ತಿಳಿಸಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ನೀವು ಲೋಕಲ್ ಇಲ್ಲೇ ಊರದ ಹುಟ್ಟಿ ಬೆಳೆದಿವಿ ಇಲ್ಲೇ ಅದ, ನೀವು ಲೋಕಲ್ನಾಗ ಹಿಡಿಗೋರಿ ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿ ಹೇಳ್ಬೇಕು. ಅವ್ರ ಪ್ರಕಾರ ನಿರ್ಧಾರ ತಗೋತಾರೆ ಪರವಾಗಿಲ್ಲ, ಅದು ನಾವು ಮಾಡ್ತಕ್ಕಂಥ ಕೆಲಸಗಳು ಆಗ್ಬೋದು ಅಂತಕ್ಕಂಥ ಕೂಡ ನಾವೆಲ್ಲರೂ ಹೇಳಿ ಮತ್ತೆ 6ನೇ ತಾರೀಕು ಹೋರಾಟ ರೈತರಿಗೋಸ್ಕರ ಹೋರಾಟ ಇದೆ. ನಾವು ಇಷ್ಟೆಲ್ಲ ಸಂಖ್ಯೆಯಲ್ಲಿ ಬಂದಿರಿ, ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಕೂಡ ಅದು ಹೋರಾಟ ಕೂಡ ಯಶಸ್ವಿ ಮಾಡ್ಬೇಕಂತಕ್ಕಂಥ ಕೂಡ ನಿಮ್ಮೆಲ್ಲರೂ ಹೇಳಿ ಇವತ್ತು ಕೂಡ ನನಗೂ 4 ಮಾತ್ರ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲರಿಗೂ ಒಂದು ಧನ್ಯವಾದ ಮಾಡ್ಕೊಟ್ಟು ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ